ಹಲ್ಲು ಉದುರೋದ್ರೆ ಒಂದು ಹಲ್ಲು ಉದುರೋದ್ರೆ ವಾಪಸ್ ಬರುತ್ತಾ? ಇಲ್ಲ ಒಂದು 30 ವರ್ಷ ಆದಮೇಲೆ. ಇಲ್ಲ ಇಲ್ಲ ಜ್ಯೋತಿಷ್ಯ ಅಷ್ಟೇ, 12ನೇ ಮನೆ, 5ನೇ ಮನೆ, 8ನೇ ಮನೆ. ಆರ್ಟಿಫಿಷಿಯಲ್ ಹಾಕೊಂಡ್ರೆ ಅದು ಆರ್ಟಿಫಿಷಿಯಲ್ ಯಾವಾಗಲೂ. ಈಗ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ. ತಿಳ್ಕೊಂಡೇ ಕೊಡದೇ ಇದ್ರೆ ಒಂದು ಸ್ವಲ್ಪ ಸೇಫ್ ಆಗ್ಬೋದು, ಆ ರೀತಿ ಆಗತ್ತೆ ಅಲ್ವಾ? ಈಗ ಜ್ಯೋತಿಷ್ನ ಉಳಿಸಿ ಬೆಳೆಸಬೇಕು ಅಂತಂದರೆ ಇಲ್ಲಿ ಫ್ರೀ ಕಾಲ್ಸ್ಗೆಲ್ಲ ಬರಬೇಕಾಗಿರೋದು. ಇದು ತಿಳ್ಕೊಬೇಕು, ಒಂದು ಸತಿ ಕಾಲ್ ಮಾಡಿ ತಿಳ್ಕೊಬೇಕು ಮೊದಲನೇದು. ಇದು ಇಷ್ಟು ಕರೆಕ್ಟಾಗಿ ಹೇಳ್ತಾರೆ, ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ರೆ ಆದಮೇಲೆ ಅವ್ರು ಕೂತು ಬಂದು ಕಲಿಬೇಕು. 7,000 ರೂಪಾಯಿ ಏನು ದೊಡ್ಡದಲ್ಲ ಯಾರಿಗೂ. ಲಕ್ಷಾಂತರ ರೂಪಾಯಿ ಅವ್ರ ಮೊಮ್ಮಗನಿಗೆ ಪೂಜೆ ಮಾಡಿಸ್ತಾರೆ, ಹೋಮ ಮಾಡಿಸ್ತಾರೆ, ನಾಮಕರಣ ಮಾಡ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಅದೃಷ್ಟ ಬೇಕು ಫ್ರೀಯಾಗಿ. ಆಮೇಲೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಮೋಸ ಅವ್ರ ಹತ್ರನೇ ಹೋಗ್ತಾರೆ. ಯಾಕೆಂದರೆ ಇವ್ರಿಗೆಲ್ಲ ಜಾತಕದಲ್ಲಿ ಕಷ್ಟ ಬರೋದೇ 5, 8, 12. ಯಾವಾಗ 5ನೇ ಮನೆ, 8ನೇ ಮನೆ, 12ನೇ ಮನೆ ಕಷ್ಟ ಬರುತ್ತೋ ಅಂಥ ಟೈಮಲ್ಲೇ ನಿಮ್ಗೆ ಮೋಸ ಆಗೋದು ಜಾಸ್ತಿ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಹೈಯೆಸ್ಟ್ ಮೋಸ ಆಗಿರೋದು ನಿಮಗೆ ಸಮಸ್ಯೆ ಬಂದಾಗ. ಆಮೇಲೆ ಆ ಸಮಸ್ಯೆನ ತಿಳ್ಕೊಳ್ಳೋಕ್ಕೆ 5, 8, 12 ಜ್ಯೋತಿಷ್ಯ ಎರಡು ನೋಡಿ ಹೆಂಗಿದೆ ತಾರತಮ್ಯ. ಜ್ಯೋತಿಷ್ಯ ಕಲಿಬೇಕು ಅಂದರೆ 8 ಬರಬೇಕು, 12 ಬರಬೇಕು. ನಿಮಗೆ ಸಮಸ್ಯೆ ಬರೆಯೋದು 8, 12, ನೀವು ಮೋಸ ಹೋಗೋದು 8, 12, ಎಲ್ಲ ಅದರೊಳಗಡೆ ಮುಳುಗಿದೆ. ಸೊ ಅದಕ್ಕೆ ಮುಂಚೆನೇ ನಾವು ವಾರ್ನಿಂಗ್ ಮಾಡ್ತಾ ಇರ್ತೀವಿ. ನಿಮ್ಗೇನಾದ್ರು ದುಡ್ಡು ಲಾಸ್ ಆಯಿತಾ, ನೀವೇನಾದ್ರು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡ್ರಾ, 8, 12 ನಡೀತಾ ಇದೆ, ಸುಮ್ಮನೆ ಬಂದು ಜ್ಯೋತಿಷ್ಯ ಕಲಿತು ಸರಿ ಮಾಡ್ಕೊಂಬಿಡಿ. ಇಲ್ಲಾಂದರೆ ಯಾರ ಹತ್ರನೂ ಏನೂ ಶಕ್ತಿ ಇಲ್ಲ. ಸುಮ್ಮನೆ ಮಠದಲ್ಲಿ ಕೂತವ್ರು ಏನು ಶಕ್ತಿನೂ ಇಲ್ಲ. ಯಾವ ಯುದ್ಧ ನಿಲ್ಸೋಕ್ಕೆ, ಯಾವ ಪೂಜೆನೂ ಹೋಮ ಮಾಡ್ಸೋಕ್ಕಾಗ್ತಾ ಇಲ್ಲ ಅಲ್ವಾ? ಯೋಚನೆ ಮಾಡಮ್ಮ. ಯಾವ್ದಾದ್ರು ಮಠಾಧೀಶ್ವರರು, ಅದು ಯಾವ ಸಮುದಾಯ ಆಗಿರಲಿ, ನಮ್ಮ ಸಮುದಾಯ ಇಂಪಾರ್ಟೆಂಟ್ ಅಲ್ಲ. ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಹೋಮ ಮಾಡಿಸಿ ಅಂತ ಒಬ್ರೊಬ್ರಿಗೆ ಹೋಮ ಮಾಡಿಸ್ತಾರಲ್ಲ. ಲೋಕ ಕಲ್ಯಾಣಕ್ಕೆ ಹೋಮ ಮಾಡಿಸಿ ನೀವು ಯುದ್ಧನ ನಿಲ್ಲಿಸಿ ನೋಡೋಣ, ಸಾಧ್ಯ ಇದ್ದರೆ, ತಾಕತ್ತಿದ್ರೆ. ಜ್ಯೋತಿಷ್ಯ ಶಾಸ್ತ್ರ ಇಂಡಿಕೇಶನ್ ಕೊಡ್ತವೆ, ಅದು ಯಾವುದು ನಿಲ್ಸೋಕ್ಕಾಗಲ್ಲ, ಬದಲಾಯಿಸೋಕ್ಕೂ ಆಗಲ್ಲ, ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿ ಜ್ಯೋತಿಷ್ಯ. ನಾನು 30 ವರ್ಷದ ಅನುಭವ ಇಲ್ಲಿ ಕೂತಿದ್ದೀನಿ. ಜ್ಯೋತಿಷ್ಯದಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೋದಾ ಅಂತ ಕೂತಿದ್ದೀನಿ, ಆಗೋದೇ ಇಲ್ಲ. ಇಂಡಿಕೇಶನ್ ಕೊಡುತ್ತಷ್ಟೇ. ಜನಗಳು, ಸಾಮಾನ್ಯ ಜನಗಳು ಪೂಜೆಯ ನೆಪದಲ್ಲಿ ಹಾಳಾಗ್ತಾಯಿದ್ರು. ಅದೇ ಪೂಜೆಯ ನೆಪದಲ್ಲಿ ನಮ್ಮ ಹಿಂದೂ ಧರ್ಮ ಉದ್ಧಾರ ಆಗಲಿ ಅನ್ನೋದು ಒಬ್ಬರು ಬರಲ್ಲ. ಫ್ರೀ ಗಿರಾಕಿಗಳು ಕೇಳ್ತಾರೆ, ಇದು ಜ್ಯೋತಿಷ್ಯ ಕಲೀರಿ ಅಂದರೆ ಒಬ್ರಿಗೂ ಇಂಟ್ರೆಸ್ಟ್ ಇಲ್ಲ. ಒಂದು ಕಾಲದಲ್ಲಿ ಗಲಾಟೆ ಮಾಡ್ತಾಯಿದ್ರು. ಕೆಲವು ವರ್ಷಗಳಿಂದ ಇದು ಒಂದು ಸಮುದಾಯಕ್ಕೆ ಮಾತ್ರ ಹೇಳ್ಕೊಡ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ ಅಂತ ಬಾವುಟ ಎಲ್ಲ ಹಿಡಿದ್ರು ಇವಾಗ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಅಂತ ಯಾವ ಬಾವುಟನೂ ಹಿಡಿದಿಲ್ಲ. ಜನಗಳ ಮನಸ್ಥಿತಿ, ಪರಿಸ್ಥಿತಿ ಸರಿ ಇಲ್ಲ. ಅದ್ರ ಮೇಲೆ ನಾನು ಒಂದು ಬದಲಾವಣೆ ತರಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಆ ಬದಲಾವಣೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಮೋಸ ಹೋಗಬಾರ್ದು. ಜ್ಯೋತಿಷ್ಯ ಏನು ಅಂತ ತಿಳ್ಕೊಬೇಕು. ಈಗ ನೀವು ಜ್ಯೋತಿಷ್ಯ ಕಲ್ತ್ರೆ ನಾನೇ ನಿಮ್ಗೆ ಮೋಸ ಮಾಡೋಕ್ಕಾಗಲ್ಲ, ನಾನೇ ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಅಲ್ವಾ? ಸುಮ್ಮನೆ ಏನೇನು ಹೇಳೋಕ್ಕಾಗಲ್ಲ. ಏನು ಗುರುಗಳೇ ಈ ಥರ ಇದೆ, ನೀವು ಹೇಳ್ತೀರಾ ಕಷ್ಟ ಇದೆ ಅಂತ, ಇಲ್ಲಿ ಚೆನ್ನಾಗಿರೋ ನಂಬರ್ಸ್ ಇದೆಯಲ್ಲ, ಮುಂದೆ ಚೆನ್ನಾಗಿದೆಯಲ್ಲ ಅಂತಂದಾಗ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು. ಈ ಎಲ್ಲ ಕೂತಿರೋರು ನಿಮ್ಗೆ ಏನೂ ಗೊತ್ತಿರಲ್ಲ, ಅವ್ರಿಗೂ ಏನೂ ಗೊತ್ತಿರಲ್ಲ. ಕಷ್ಟ ಬಂದಿದೆ, ಆ ಪೂಜೆ ಮಾಡಿಸಿ ಸರೋಗುತ್ತೆ. ಅದು ಸರೋಗಿಲ್ಲ, ಇನ್ನೊಂದು ಬನ್ನಿ, ಇನ್ನೊಂದು ದೊಡ್ಡ ಪೂಜೆ ಮಾಡಿಸ್ತೀವಿ, ಅದು ಸರೋಗಿಲ್ಲ, ಇನ್ನೊಂದು ಅದಕ್ಕಿಂತ ದೊಡ್ಡ ಪೂಜೆ ಇದೆ. ಲೈಫ್ ಲಾಂಗ್ ಪೂಜೆ ಮಾಡ್ಕೊಂಡೇ ಇದ್ದಾನೆ, ದೇವ್ರ ಮೇಲೆ ನಿಂತ್ಕೊಂಡು ನೋಡ್ತಾವನೆ. ಕರ್ಮ ಎಲ್ಲಪ್ಪ ಬಿಟ್ಟೆ ನೀನು ಅಂತ. ಕರ್ಮ ಪರವಾಗಿ ಹೋಗಬೇಕೆ ಹೊರತು ಪೂಜೆ ಇಲ್ಲ. ಅದಕ್ಕೆ ಪೂಜೆಗೆ ತುಂಬ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ, ಕಲಿಯೋಕ್ಕೆ ಯಾರೂ ಇಲ್ಲ. ನೋಡಿದ್ದೀನಿ, 2 ಕೌಂಟ್ರ್ ಇತ್ತಂತೆ. ಒಂದು ಕೌಂಟ್ರಲ್ಲಿ ದುಡ್ಡು ಹೇಗೆ ಡಬಲ್ ಮಾಡೋದು ಅನ್ನೋದೊಂದು ಕೌಂಟ್ರ್ ಇತ್ತಂತೆ. ಅಲ್ಲಿ 500 ಜನ ಕ್ಯೂ ನಿಂತಿದ್ರಂತೆ, ದುಡ್ಡು ಹೇಗೆ ಡಬಲ್ ಮಾಡ್ಬೋದು ಅಂತ. ಈ ಕಡೆ ದುಡ್ಡನ್ನು ಹೇಗೆ ವ್ಯವಸ್ಥಿತವಾಗಿ ಉಳಿತಾಯ ಮಾಡ್ಬೋದು ಅಂತ ಇನ್ನೊಂದು ಬೋರ್ಡ್ ಹಾಕೊಂಡಿದ್ರಂತೆ. ನಾನು ಹೇಳ್ಕೊಡ್ತೀನಿ ಹೆಂಗೆ ಉಳಿಸೋದು ಅಂತ. ಅಲ್ಲಿ ಯಾರೂ ಇರಲಿಲ್ಲಂತೆ. ಎಲ್ಲರಿಗೂ ಆಸೆ ದುಡ್ಡು ಜಾಸ್ತಿ ತಗೊಂಡು ಮೋಸ ಆದರೂ ಪರವಾಗಿಲ್ಲ ಅಂತ ಅಲ್ಲೋಡೋಗಿರ್ತಾರೆ. ಇಲ್ಲಿ ನಿಮಗೆ ಉಳಿತಾಯ ಫಸ್ಟ್ ಇಂಪಾರ್ಟೆಂಟು. ಎಷ್ಟು ನೀವು ಇಟ್ಕೋಬೇಕು, ಆಮೇಲೆ ಎಷ್ಟು ಎಕ್ಸ್ಟ್ರಾ ಇದ್ದರೆ ನೀವು ಕೊಟ್ಟು ನೀವು ತಲೆ ಕೆಡಿಸ್ಕೊಬಾರ್ದು ಅಂತ. ಬರೋದೆಲ್ಲ ಕೊಟ್ಬಿಟ್ಟಿರ್ತಾರೆ, ಆಮೇಲೆ ಜೀವನಕ್ಕೆ ಮಣ್ಣು ತಿಂತಾ ಇರ್ತಾರೆ. ಯಾವಾಗಲೂ ಕಂಟಿಂಜೆನ್ಸಿ ಪ್ಲ್ಯಾನ್. ಅದಕ್ಕೆ ಜ್ಯೋತಿಷ್ಯ ನಮಗೆ ದಾರಿದೀಪ ಆಗುತ್ತೆ. ಹೆಣ್ಮಕ್ಳು ಫಸ್ಟ್ ತಿಳ್ಕೊಬೇಕಿದು. ಮನೆಯಲ್ಲಿರ್ತಕ್ಕಂಥ ಹೆಂಗಸರು, ನಡ್ರಿ ಎಲ್ಲರೂ ನಾವೆಲ್ಲ ಹೆಂಗಸರಿದ್ದೀವಿ, ಮನೇಲೆಲ್ಲ ಜ್ಯೋತಿಷ್ಯ ಕಲಿತು ನನ್ನ ಲೈಫ್ನ ಚೆನ್ನಾಗಿ ಮಾಡ್ಕೊತೀನಿ ಅಂತ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಕರೀತಾರೆ. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂದರೆ ಏನರ್ಥ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥದ್ದು.